ವರ್ಷಗಳಾದಮೇಲೆ ಇದು ಒಂದು ಕನಸು. KGF ಜನತೆಯ ಇದು ಕನಸಾಗಿದೆ. 50 ವರ್ಷಗಳಲ್ಲಿ ಅಂಬೇಡ್ಕರ್ ಅವರು ಯಾವ ಜಾಗದಲ್ಲಿ ಕಾಲಿಟ್ಟು ಹೋಗಿದ್ರು ಅದನ್ನು ಪವಿತ್ರತೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಇಲ್ಲೊಂದು ಅಂಬೇಡ್ಕರ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಸೆಂಟರ್, ರಿಸರ್ಚ್ ಸೆಂಟರ್ ಮಾಡಬೇಕು ಅಂತ ಒಂದು ತುಂಬ ದೊಡ್ಡ ಕನಸಿತ್ತು. ಸರ್ಕಾರ ಇದಕ್ಕೆ ಡಿಜಿಟಲ್ ಲೈಬ್ರರಿ ಮಾಡಿ ಅಂತ 2 ಕೋಟಿ ಕೊಟ್ಟಿದ್ದಾರೆ. ನಾನು 2 ಕೋಟಿಯಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ ನಾವು ಒಂದು 10 ಕೋಟಿಯಲ್ಲಿ ಅಂಬೇಡ್ಕರ್ ಅವ್ರ ರಿಸರ್ಚ್ ಸೆಂಟರು, ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಮಾಡಿ ಎಲ್ಲ ಯಂಗರ್ ಜನ್ರೇಷನ್ಸು, ಯೂತ್ಸು, ಸ್ಕೂಲ್ ಲೆವೆಲ್ಲು, ಕಾಲೇಜ್ ಲೆವೆಲ್ಲು, ITA ಡಿಪ್ಲೊಮೊ ಅವ್ರು ಬಂದಾಗ ಈ ಜಾಗಕ್ಕೆ ಬಂದು ಹೋದಾಗ ಅವ್ರ ಫ್ಯೂಚರ್ ಪ್ಲ್ಯಾನ್ಸ್ ಏನಿರಬೇಕು, ಫ್ಯೂಚರ್ ಹೈಯರ್ ಎಜುಕೇಷನ್ ಹೆಂಗಿರಬೇಕು, ಅವ್ರಿಗೇನಾದರೂ ಒಂದು ಎಜುಕೇಷನ್ ಆಪರ್ಚುನಿಟಿ, ಜಾಬ್ ಆಪರ್ಚುನಿಟೀಸ್, ಲೈಫಲ್ಲಿ ಯಾವ ರೀತಿ ಮುಂದೆ ಬರಬೇಕು ಅನ್ನೋವಂಥ ಎಲ್ಲ ಆಪರ್ಚುನಿಟೀಸ್ ಅವ್ರಿಗೆ ಸಿಗೋವಂಥ ಸೆಂಟರ್ ಇದಾಗಬೇಕು ಅನ್ನೋದು ನಮ್ಮ ಕನಸಾಗಿತ್ತು. ಅದಾದಮೇಲೆ ಭಾಳ ಜನ ನನ್ನ ಜೊತೆ ಇರೋವಂಥ ಮುಖಂಡರು, ಕೌನ್ಸಿಲರ್ಸು ತುಂಬ ಚೆನ್ನಾಗಿರುವಂಥ ಅಂಬೇಡ್ಕರ್ದು ಒಂದು ಇದನ್ನು ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದು. ಖಂಡಿತವಾಗೂ ಇದು ಒಂದು ಜಾಗ, ನಾವೇನು 9 acres ಲ್ಯಾಂಡ್ ಇವತ್ತೇನು ನಿಂತಿದ್ದೀವಿ, ಅಂಬೇಡ್ಕರ್ಗೆ ನಾವು 5 ಎಕರೆ ಅಲ್ಲಿದೆ, ಜಾಗ ಇಲ್ಲಿದೆ, ಅದು ತಕರಾರಿದೆ, ಅದು ಆ ಇಲಾಖೆಗೆ ಕೊಟ್ಟಿದ್ದೀವಿ, ಈ ಇಲಾಖೆಗೆ ಕೊಟ್ಟಿದ್ದೀವಿ ಅಂತ ಎಲ್ಲ ಗೊಂದಲದಲ್ಲೂ ಕೂಡ ಈ 1.5 ವರ್ಷ ಕಾಲ ಕಳೆದ್ವಿ. ಆದರೆ ಇದನ್ನು ನಾವು ಇವಾಗ ಎಲ್ಲಿ ನಾವು PWD ಕ್ವಾರ್ಟರ್ಸಿಂದ ಮುಂದೆ ಬಂದರೆ ತಿಮ್ಮಯ್ಯ ಕಾಲೇಜ್ಗೆ ಇನ್ನೂ ಒಂಚೂರು ಮುಂದೆ ಹೋಗಬೇಕು. ಅದರ ಮಧ್ಯ ಭಾಗದಲ್ಲಿ ನಮಗೆ 9 acres, ಅಪ್ರಾಕ್ಸಿಮೇಟಾಗಿ 10 ಇತ್ತು, ಆದರೆ ಸ್ವಲ್ಪ ಕಡಿಮೆ ಇದೆ, 10 acres ಇಲ್ಲ, 9 acres ಎಬೋ ಇದೆ. 9 acres ಅಂಬೇಡ್ಕರ್ ಸ್ಮಾರಕಕ್ಕೆ, 8 acres ಸೈನ್ಸ್ ಸೆಂಟರ್ ಅಂತ ಮಾಡಿದ್ದೀವಿ. ಅದಕ್ಕೊಂದು 9 crores ಸರ್ಕಾರದ ದುಡ್ಡೇ ಸೈನ್ಸ್ ಪಾರ್ಕ್ ಆಗಿ ಡೆವಲಪ್ ಆಗುತ್ತೆ. ಅದರಿಂದ ಇಲ್ಲಿ ನಾವು ಎಜುಕೇಷನ್ಗೆ, ಯೂತ್ಸ್ಗೆ, ಯಂಗರ್ ಜನ್ರೇಷನ್ಸ್ಗೆ ಲೈಫಲ್ಲಿ ಯಾವ ಥರ ಅವರು ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ಕೋಬೇಕು, ಗೋಲ್ಡನ್ ಆಪರ್ಚುನಿಟೀಸ್ ಈ ಜಾಗದಲ್ಲಿ ಕ್ರಿಯೇಟ್ ಆಗಬೇಕು ಮಕ್ಕಳಿಗೆ, ಯಂಗರ್ ಜನ್ರೇಷನ್ಸ್ಗೆ, ಯೂತ್ಸ್ಗೆ. ಆ ಒಂದು ಕನಸಿನಿಂದ ನಾನು ಇದು ಒಂದು ಇಂಟ್ರೆಸ್ಟ್ ತೊಗೊಂಡಿದ್ದೀನಿ. ಮತ್ತು ಎಲ್ಲರದ್ದು ಆಸೆನೂ ಅದೇ ಆಗಿತ್ತು. ಈ ಭಾಗದಲ್ಲಿ ಎಲ್ಲರೂ ಕೂಡ ನಾವಿಲ್ಲಿ ಅಂಬೇಡ್ಕರ್ದೊಂದು ಭವನ ಕಟ್ಬಿಡ್ತೀವೇನೋ ಅಥವಾ ಸ್ಟ್ಯಾಚ್ಯೂ ಇಡ್ತೀವೇನೋ, ಇನ್ನೇನು ಮಾಡ್ತಾರೆ ಅಂತ ಅಷ್ಟೇ ಯೋಚನೆಯಲ್ಲಿದ್ದರು. ಆದರೆ ನಾನು ಈ ಜಾಗಕ್ಕೆ ಯಾರೇ ಕಾಲಿಡಲಿ, ಒಬ್ಬ ಯೂತ್ ಕಾಲಿಡಲಿ, ಒಬ್ಬ ಹೈಯರ್ ಅಂದರೆ ಎಜುಕೇಷನ್ಗೆ ತುಂಬ ಇಂಟ್ರೆಸ್ಟ್ ಇರೋರು ಓದಿದ್ರೆ ಇನ್ನೇನು ನಾನು ಹೈಯರ್ ಸ್ಟಡೀಸ್ ಮಾಡ್ಬೋದು, ಎಲ್ಲಿ ಮಾಡ್ಬೋದು, ಏನು ಆಪರ್ಚುನಿಟೀಸ್ನ ನಾನು ಗೋಲ್ಡನ್ ಆಪರ್ಚುನಿಟೀಸ್ನ ಟ್ಯಾಪ್ ಮಾಡ್ಬೋದು ಅನ್ನೋವಂಥ ಸ್ಕಿಲ್ಸ್ ಅವ್ರಿಗೆ ಬರಬೇಕು ಅಂತ ಬೆಸ್ಟ್ ಅಂಬೇಡ್ಕರ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಟ್ರೈನಿಂಗ್ ಸೆಂಟರ್ನ ಆಲ್ಮೋಸ್ಟ್ 10 crores ನಾನು ಇಲ್ಲಿ ಡೆವಲಪ್ ಮಾಡ್ತೀನಿ. ಸರ್ಕಾರ ಅನುದಾನ ಕೊಡಲಿ ಬಿಡಲಿ ಅದು ನಂಗೆ ಸೆಕೆಂಡರಿ. ನಾನು ಅದಕ್ಕೆ ರಿಸೋರ್ಸಸ್ನ ತರ್ತೀವಿ. ಮೋರ್ ದೆನ್ 10 crores, ಇದಕ್ಕೆ ಲಿಮಿಟ್ ಇಲ್ಲ. ಬಟ್ ಆದರೆ ಅದು ಯಾವ ರೀತಿ ಉಪಯೋಗ ಆಗುತ್ತೆ ಅಂದರೆ ಫ್ಯೂಚರಲ್ಲಿ ನಾವೇನು 1000 acres ಲ್ಯಾಂಡ್ನ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗೆ, KIDBಗೆ, ಇಂಡಸ್ಟ್ರಿಯಲ್ ಟೌನ್ಶಿಪ್ಪು, ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈ ಜಾಗ ಕೂಡ ಭವಿಷ್ಯದಲ್ಲಿ ಯೂತ್ಸ್ಗೆ, ಯಂಗರ್ ಜನ್ರೇಷನ್ಸ್ಗೆ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡೋ ಟೆಂಪಲ್ ಆಗುತ್ತೆ. ಆಪರ್ಚುನಿಟೀಸ್ನ, ಗೋಲ್ಡನ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡೋ ಟೆಂಪಲ್ ಆಗುತ್ತೆ. ಆ ಒಂದು ಇಂಟ್ರೆಸ್ಟಿಂದ ಮಾಸ್ಟರ್ ಪ್ಲ್ಯಾನ್ ಮಾಡಿಸ್ತಾ ಇದ್ದೀವಿ. ಅದೇ ಥರನೇ ಇಲ್ಲಿ ಆ ಥರ ಬರುತ್ತೆ. ರಿಸರ್ಚ್ ಸ್ಟೂಡೆಂಟ್ಸ್ಗೆ ಒಂದು ಸೆಂಟರ್ ಆಗುತ್ತೆ, ರಿಸರ್ಚ್ ಸ್ಟೂಡೆಂಟ್ಸ್ಗೆ. ಅದಾದಮೇಲೆ ನಾಲೆಡ್ಜ್ ಅಂದರೆ ಈ ಜಾಗಕ್ಕೆ ಬರಬೇಕು. ಏನು ನಾಲೆಡ್ಜ್ ಅಂತ ಗೇನ್ ಮಾಡಬೇಕಂದ್ರೆ ಇಲ್ಲಿಗೆ ಬರಬೇಕು. ಸೊ ಯೂತ್ಸ್, ಯಂಗರ್ ಜನ್ರೇಷನ್ಸು, ಸ್ಟೂಡೆಂಟ್ಸು ಎಸ್ಪೆಷಲಿ ಅದು ಒಂದು ಹಬ್ ಆಗಬೇಕು, ನಾಲೆಡ್ಜ್ನ ಹಬ್ ಆಗಬೇಕು KGF. ಆ ಒಂದು ಕನ್ಸರ್ನಿಂದ ಒಂದು 10 crores ಒಂದು ಪ್ರಾಜೆಕ್ಟ್, ಆ ಕಡೆ ಜಾಸ್ತಿನೂ ಆಗಲಿ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಸರ್ಕಾರದಲ್ಲಿ ಯಾವುದೇ ಒಂದು ಅನುದಾನ ಕೊರತೆ ಇದೆ, ಇನ್ನೊಂದಿದೆ ಅಂತ ನಾನು ಅದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ. ಬಟ್ 10 crores ದಿ ಬೆಸ್ಟ್ ಮಾಡ್ತೀನಿ. ಏನೇನು ಅವರಿಗೆ ಅವಕಾಶ ಇದೆ ಅಥವಾ ನನಗೆ ಐಡಿಯಾ ಕೊಡಬೇಕು ಅಂದ್ಕೊಂಡಿದ್ದಾರೆ, ಅವ್ರದ್ದೇ ಆದ ಅನುಭವ ಹೇಳಬೇಕು ಅಂತಿದ್ದಾರೆ, ಇವರಿಗೆಲ್ಲ ಒಂದು ಆಪರ್ಚುನಿಟಿ ಸಿಗಲಿ, ಹೇಳಲಿ ಅವ್ರಿಗೆ ಏನು ಇಷ್ಟ ಬರುತ್ತೆ ಅಂತ ಅಂದ್ಬಿಟ್ಟು, ಹೇಗೆ ಡೆವಲಪ್ ಮಾಡಲಿ ಅಂತ ನನಗೊಂದು ಮಾಹಿತಿ ಕೊಡಲಿ, ಸಲಹೆ ಕೊಡಲಿ ಅಂತ ಎಲ್ಲರನ್ನೂ. ಈ ಜಾಗ ಒಬ್ಬರು ನೋಡಿದ್ದೀವಿ, ಒಬ್ರಿಗೆ ಗೊತ್ತಿಲ್ಲ, ಇದು ತಕರಾರಿದೆ, ಇದು ಅಲ್ಲಿಂದು ಇಲ್ಲಿಂದು ಅಂತೆಲ್ಲ ಚರ್ಚೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ಒಂದು ಎಂಡ್, ಫುಲ್ ಸ್ಟಾಪ್. ನೆಕ್ಸ್ಟ್ ನಮಗೆ 1 monthಲ್ಲಿ, 15 daysಲ್ಲಿ, 2 monthsಲ್ಲಿ ಇದು ಒಂದು ರೆಸ್ಪಾನ್ಸಿಬಲ್ ಆಗಿರುವಂಥ ಕೆಲಸ. ಇದು ನನಗೆ ಇದೊಂದು ನನ್ನ KGF ಕ್ಷೇತ್ರಕ್ಕೆ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ.
ಅದಾದಮೇಲೆ ಅವರ ಕನಸಲ್ಲಿ ಒಂದು ಚಿಕ್ಕ ನಾ ಫಾಲೋ ಮಾಡಿದ್ದೀನಿ. ಅವ್ರ ಫುಡ್ ಸ್ಟೆಪ್ಸಲ್ಲಿ ಅವ್ರದ್ದು ಏನು ಕನಸನ್ನಿತ್ತು, ಅಂಬೇಡ್ಕರ್ ಅವ್ರದ್ದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಏನಿತ್ತು, ಯಾವ ಥರ ನಾಲೆಡ್ಜ್ ಎಷ್ಟು ಇಂಪಾರ್ಟೆಂಟ್, ಎಜುಕೇಷನ್. ಯಾವಾಗಲೂ ನಾನು ಅಬ್ದುಲ್ ಕಲಾಂ ಅವರ ಒಂದು ಸೇಯಿಂಗ್ ಓದಿದೆ, ಎಜುಕೇಷನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್. ವಿ ಹ್ಯಾವ್ ಟು ಯೂಸ್ ದಟ್ ವೆಪನ್ ಟು ಚೇಂಜ್ ದ ವರ್ಲ್ಡ್. ವಿ ಹ್ಯಾವ್ ಟು ಯೂಸ್ ದಟ್ ವೆಪನ್ ಟು ಚೇಂಜ್ ದ KGF. ಅಷ್ಟೇ ನಾನು ಅಂದ್ಕೊಂಡು ಕೆಲಸ ಮಾಡ್ತೀನಿ. ಮೇಡಮ್, ಈಗ ಇದರಲ್ಲಿ ಟೈಮ್ ಬಾಂಡ್ ಪ್ರೋಗ್ರಾಮ್ ಅನ್ನೋದು ಇದೆಯಾ? ಎಸ್ ಎಸ್. ದಿಸ್ ವಿಲ್ ಟೇಕ್ ಟು ಕನ್ಸ್ಟ್ರಕ್ಷನ್ ಪಾರ್ಟ್ ಎಲ್ಲ 1.5 ಇಯರಲ್ಲಿ ಆಗುತ್ತೆ, ಬಟ್ ಮಾಸ್ಟರ್ ಪ್ಲ್ಯಾನ್ ಆಗ್ತಾ ಇದೆ. ಬಟ್ ಇಟ್ ಟೇಕ್ಸ್ 2 months, 2.5 months ತಗೊಳುತ್ತೆ. ಬಿಕಾಸ್ ನಾವು ನನ್ನ ಇಡೀ ಕರ್ನಾಟಕ ಅಲ್ಲ, ಬೇರೆ ಸ್ಟೇಟ್ಸಲ್ಲಿ ಕೂಡ ಆ ಥರದ್ದು ಏನಿದೆ, ಯಾವ ಥರ ಆದರೂ ಮಾಡಿದಾರ ಅಂತ ಅಂದ್ಬಿಟ್ಟು ನಾನು ಅದರದ್ದು ಡೀಟೇಲ್ಸ್ ತರಿಸ್ತಾ ಇದ್ದೀನಿ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಎಜುಕೇಷನ್ ಡಿಪಾರ್ಟ್ಮೆಂಟು ಎಲ್ಲಿ ದಿ ಬೆಸ್ಟ್ ಈ ಥರ ನಾನು ಕೇಳ್ತಾ ಇರೋದು ಪರ್ಟಿಕ್ಯುಲರ್ ಆಗಿ. ಸ್ಮಾರಕ ಮಾಡೋದಕ್ಕೆ ಕಷ್ಟ ಇಲ್ಲ, ಆಡಿಟೋರಿಯಂ ಕಟ್ಟಲಿಕ್ಕೆ ಕಷ್ಟ ಇಲ್ಲ, ಆಮೇಲೆ ಮ್ಯೂಸಿಯಂ ಥರ ಕಟ್ಟಿ ಅದೇನೂ ಕಷ್ಟ ಇಲ್ಲ. ಬಟ್ ಐ ವಾಂಟ್ ಅ ಡಿಫ್ರೆಂಟ್ ಒಂದು ಕನ್ಸನ್ನಿಂದ ಮಾಡ್ತಾ ಇದ್ದೀವಿ ನಾವು. ಡಿಫ್ರೆಂಟ್ ಕನ್ಸನ್ನಿಂದ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಅದು ನಾಳೆ 10 yearsಲ್ಲಿ 20 yearsಲ್ಲಿ 30 yearsಲ್ಲಿ ಸ್ಟೂಡೆಂಟ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು. ಇಲ್ಲಿ ಬಂದಾದಾಗ ಅವ್ರಿಗೆ ಕಂಪ್ಲೀಟ್ ಅಂಬೇಡ್ಕರ್ ಅವ್ರ ಲೈಫ್ ಹಿಸ್ಟ್ರಿ, ಅವ್ರ ಜರ್ನಿ, ಅವ್ರ ಎಜುಕೇಷನ್ ಕ್ವಾಲಿಫಿಕೇಷನ್ನು, ಅವ್ರ ಲೈಫಲ್ಲಿ ಯಾವ್ಯಾವ ಥರದ್ದನ್ನು ಫೇಸ್ ಮಾಡಿದ್ದಾರೆ, ಚಾಲೆಂಜಸ್ನ ಫೇಸ್ ಮಾಡಿದ್ದಾರೆ, ಅಚೀವ್ಮೆಂಟ್ಸ್ ಏನು ಲೈಫಲ್ಲಿ. ಸೊ ನಾವು ಲೈಫಲ್ಲಿ ಹುಟ್ಟಿದ್ದೀವಿ, ವಾಟ್ ಈಸ್